ಮತ್ತೊಂದು ವಿಷಯ, ಜನ ನಮ್ಮ ಕಚೇರಿಗೆ ಅಲಿಯೋದು, ದಾಖಲೆ ಸರ್ಟಿಫೈಡ್ ಕಾಪಿ ತಗೊಳ್ಳಕ್ಕೆ ಏಜೆಂಟ್ಗಳಿಗೆ ಹೋಗ್ಬೇಕಾಗಿತ್ತು. ಅದನ್ನ ಅರ್ಥ ಮಾಡಿಕೊಂಡು ನಾವಿವತ್ತು ನಮ್ಮ ಇಲಾಖೆಯಲ್ಲಿರುವ ಎಲ್ಲಾ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಡಿಜಿಟೈಸ್ ಮಾಡಿ ಜನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಸರ್ಟಿಫೈಡ್ ಕಾಪಿಯನ್ನ ತಗೊಳ್ಬಹುದು, ನಮ್ಮ ಕಚೇರಿಗೆ ಬರೋದೇ ಬೇಕಾಗಿಲ್ಲ. ಅದರ ಅಡಿಯಲ್ಲಿ 84 ಕೋಟಿ ಪುಟಗಳನ್ನ ನಾವು ಸ್ಕ್ಯಾನಿಂಗ್ ಮಾಡಿದ್ದೇವೆ. 122 ತಾಲೂಕು ಆಫೀಸುಗಳಲ್ಲಿ ಸ್ಕ್ಯಾನಿಂಗ್ ಮುಗಿಸಿದ್ದೇವೆ. AC/DC ಆಫೀಸು ಸ್ಕ್ಯಾನಿಂಗ್ ನಡೆದಿದೆ. ಇನ್ನೊಂದು 3 ತಿಂಗಳಲ್ಲಿ ನಮ್ಮ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿ ಜನ ಅವರ ಬೆರಳ ತುದಿಯಲ್ಲೇ ಪಡ್ಕೊಳ್ಬಹುದು. ಆ ರೀತಿಯಾದಂತಹ ಬದಲಾವಣೆಯನ್ನ ನಮ್ಮ ಇಲಾಖೆಯಲ್ಲಿ ಪರಿವರ್ತನೆಯನ್ನ ತರ್ತಾ ಇದ್ದೇವೆ. ಹಾಗೇನೆ ಜನ ಹೇಳ್ತಾರೆ, ನಮ್ಮ ಕಡತಗಳು 1 ಬಾರಿ 2 ಬಾರಿ ಕೊಟ್ಟರು ನಿಮ್ಮವರು ಕಡತ ಕಳೆದಾಕ್ಬಿಡ್ತಾರೆ, ಬೇಕಾದವ್ರದ್ದು ಮಾತ್ರ ಫೈಲು ಮುಂದಕ್ಕೆ ಹೋಗ್ತದೆ, ಬೇಡದೇ ಇದ್ರೆ ಅದನ್ನ ಎತ್ತಿ ಮಚ್ಚಿಟ್ಬಿಡ್ತಾರೆ, ಕಳೆದೋಗ್ಬಿಡ್ತದೆ, ನಮ್ಮ ಕಡತಗಳು ಅರ್ಜಿ ಕೊಟ್ಟು ನಮ್ದು ಕೆಲಸನೇ ಆಗೋದಿಲ್ಲ ಅಂತ. ಇದಕ್ಕೆ ಏನಾದ್ರೂ ಮಾಡಿ ಪಾರದರ್ಶಕತೆ ತರಬೇಕು ಅಂತೇಳಿ ನಮ್ಮಲ್ಲಿ ವಿಲೇಜ್ ಅಕೌಂಟೆಂಟ್ ಇಂದ ಮಿನಿಸ್ಟರ್ ವರೆಗೆ ಯಾವುದು ಕಾಗದದ ಕಡತ ಇರಬಾರ್ದು, ಪೇಪರ್ಲೆಸ್ ಸಿಸ್ಟಮ್ ಅನ್ನ ತರಬೇಕು ಅಂತೇಳಿ ವಿಲೇಜ್ ಅಕೌಂಟೆಂಟ್ ಇಂದ ಮಿನಿಸ್ಟರ್ ವರೆಗೂ ಆನ್ಲೈನ್ ಕಡತ ವಿಲೇವಾರಿಯನ್ನ ನಾವು ಜಾರಿ ಮಾಡಿದ್ದೇವೆ. ಇದರಿಂದ ಯಾರ್ದು ಕಡತ ಮುಚ್ಚಿಡೋಕ್ಕಾಗೋದಿಲ್ಲ, ಕಳೆದಾಕೋದಿಲ್ಲ, ಯಾರಾದ್ರೂ ವಿಳಂಬ ಮಾಡಿದ್ರೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಆ ತರ ಆನ್ಲೈನ್ ಕಡತ ವಿಲೇವಾರಿ ಈ ಆಫೀಸನ್ನ ಜಾರಿ ಮಾಡಿದ್ದೇವೆ. ಅದನ್ನ ಅನುಷ್ಠಾನ ಮಾಡೋದಕ್ಕೆ ಪ್ರತಿಯೊಬ್ಬ VAಗೆ, ಪ್ರತಿಯೊಬ್ಬ RIಗೆ ಅವರೆಲ್ಲರಿಗೂ ಕೂಡ ಲ್ಯಾಪ್ಟಾಪ್ ಅನ್ನ ಸರ್ಕಾರದಿಂದ ಕೊಟ್ಟು ನಾವು ಈ ಕೆಲಸವನ್ನ ಮಾಡಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ 3,500 ಲ್ಯಾಪ್ಟಾಪ್ ಕೊಡುವಂತಹದಕ್ಕೂ ಕೂಡ ಇವತ್ತು ನಾವು ಸಾಂಕೇತಿಕವಾಗಿ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಹಾಗೇನೆ ಎಲ್ಲ ಸರ್ವೆ ಇಲಾಖೆಯಲ್ಲಿ ಸಂಪೂರ್ಣ ಡಿಜಿಟೈಸ್ ಮಾಡಿ ರೋವರ್ಗಳನ್ನು ಬಳಸಿ ಆಧುನಿಕ ತಂತ್ರಜ್ಞಾನದ ಮುಖಾಂತರ ವೇಗವಾಗಿ ಕೆಲಸ ಮಾಡುವಂತಹ ಬದಲಾವಣೆ ಅಲ್ಲೂ ಕೂಡ ನಾವು ತರುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ನೋಂದಣಿ ಪ್ರಕ್ರಿಯೆ ರಿಜಿಸ್ಟ್ರೇಷನ್ ಅಲ್ಲೂ ಕೂಡ ನಾವು ಟ್ರಾನ್ಸ್ಪರೆನ್ಸಿಯನ್ನ ತರುವಂತ ಕೆಲಸ ಮಾಡ್ತಾ ಇದ್ದೇವೆ. ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ಪರಿಪಕ್ವವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕಂದಾಯ ಗ್ರಾಮ ನಾವು ಹಾವೇರಿ ಮತ್ತು ಹೊಸಪೇಟೆಯಲ್ಲಿ 2 ಸಮಾವೇಶ ಮಾಡಿ 2,20,000 ಕಂದಾಯ ಗ್ರಾಮಗಳಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದೇವೆ. ತುಮಕೂರು ಜಿಲ್ಲೆಯಲ್ಲೇ ನಾವು ನೋಡಿದ್ರೆ ಕಂದಾಯ ಗ್ರಾಮದಲ್ಲಿ ಇಲ್ಲಿವರೆಗೂ ಕೂಡ ಸುಮಾರು 874 ಕಂದಾಯ ಗ್ರಾಮ ನಾವು ಗುರುತಿಸಿದ್ದೇವೆ. ಇವೆಲ್ಲ ಯಾವುವು ಅಂತ ಹೇಳಿದ್ರೆ ನಾಯಕರಟ್ಟಿಗಳು, ಗೊಲ್ರಟ್ಟಿಗಳು, ಲಂಬಾಣಿ ತಾಂಡಗಳು, ಇಂಥವು ಎಲ್ಲ ಗೌರ್ಮೆಂಟ್ ಜಮೀನಲ್ಲಿ, ಖಾಸಗಿ ಜಮೀನಲ್ಲಿ ಮನೆ ಕಟ್ಕೊಂಡು 30, 40, 50, 100 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಹಕ್ಕುಪತ್ರ ಇರಲಿಲ್ಲ. ಇದನ್ನ ನಮ್ಮ ಸರ್ಕಾರ ಬಂದ ಮೇಲೆ ಆಂದೋಲನದ ರೂಪದಲ್ಲಿ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಅವರಿಗೆ ಹಕ್ಕುಪತ್ರಗಳನ್ನು ಕೊಡುವ ಕೆಲಸ ಮಾಡ್ತಾ ಇದ್ದೇವೆ. ಈ ಕಾನೂನು ಬರಬೇಕಾದ್ರೆ 2016ರಲ್ಲಿ ಸಿದ್ದರಾಮಯ್ಯನವರೇ ಕಾನೂನನ್ನ ಮಾಡಿ ಇವರೆಲ್ಲರಿಗೂ ದಾಖಲೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. 2006ರಿಂದ 2023ರವರೆಗೆ ಹಕ್ಕುಪತ್ರ ಕೊಟ್ಟಿದ್ದು ಬರೀ 1,06,000 ಜನಕ್ಕೆ. ನಾವು ನಮ್ಮ ಸರ್ಕಾರ ಬಂದ 2 ವರ್ಷದಲ್ಲಿ 2,20,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದೇವೆ. ಅದರಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಕೂಡ 20,065 ಕುಟುಂಬಗಳಿಗೆ ಇವತ್ತು ನಾವು ಹಕ್ಕುಪತ್ರವನ್ನು ಕೊಡ್ತಾ ಇದ್ದೇವೆ. ಅವರೆಲ್ಲರಿಗೂ ಕೂಡ ನೆಮ್ಮದಿಯಾಗಿ ಬದುಕೋದಿಕ್ಕೆ. ಯಾಕಂದ್ರೆ ಈ ವಸತಿ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವರೆಲ್ಲ ಬಡವರೇ. ಹಿಂದೆ ಒಂದು ಕಾಲದಲ್ಲಿ ಕೃಷಿ ಕೂಲಿ ಕಾರ್ಮಿಕರವರು ತಾಂಡ ಇರಬಹುದು, ಹಟ್ಟಿಗಳು, ಗೊಲ್ರಟ್ಟಿ, ನಾಯಕರಟ್ಟಿ ಅಥವಾ ಊರಿನ ಹೊರಗಡೆ ಇರುವಂತಹ ಎಕ್ಸ್ಟೆನ್ಷನ್ ಏರಿಯಾಗಳು ಅವ್ರ ಮನೆ ಬಾಗಿಲಿಗೆ ಹೋಗಿ ಇವತ್ತು ನಾವು ಅವರಿಗೆ ಹಕ್ಕುಪತ್ರ ಮಾಡ್ತಾ ಇದ್ದೇವೆ. ಅವರಿಗೆ ನಾವು ಬರೀ ಹಕ್ಕುಪತ್ರ ಅಷ್ಟೇ ಕೊಡ್ತಾ ಇಲ್ಲ, ಹಕ್ಕುಪತ್ರದ ಜೊತೆಗೆ ಅವರಿಗೆ ಸರ್ಕಾರದಿಂದ ರಿಜಿಸ್ಟರ್ ಪತ್ರ ಮಾಡಿಕೊಟ್ಟು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ
ಹೋಗಿ ನಮ್ಮ ತಹಶೀಲ್ದಾರರು ಅವರಿಗೆ ನೋಂದಣಿ ಮಾಡಿಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಮುಂದಕ್ಕೆ ಪಂಚಾಯಿತಿಯಲ್ಲೂ ಕೂಡ ಅವರಿಗೆ ಈ ಸ್ವತ್ತು ಮಾಡಿ 100ಕ್ಕೆ 100 ಅವರಿಗೆ ದಾಖಲೆ ಮಾಡಿ ಎಲ್ಲವನ್ನು ಕೂಡ ಒಂದು ಫೈಲ್ಗೆ ಹಾಕಿ ಇವತ್ತು ಅವರಿಗೆ ಕೊಡ್ತಾ ಇದ್ದೇವೆ. ಯಾರ್ಯಾರ ಕೈಯಲ್ಲಿ ಫೈಲ್ ಇದೆ ಒಂದ್ಸತಿ ತೋರಿಸಿ ದಯವಿಟ್ಟು ಎಲ್ಲರೂ ಯಾರ್ಯಾರ ಕೈಯಲ್ಲಿ ಫೈಲ್ ಇದೆ. ಬಿಜೆಪಿಯವರು ಕಣ್ಣು ಬಿಟ್ಟು ನೋಡಬೇಕು, ಇದು ಗಿಮಿಕ್ಕಿಗೆ ಮಾಡ್ತಾ ಇರೋ ಕಾರ್ಯಕ್ರಮ ಅಲ್ಲ. 100ಕ್ಕೆ 100 ಸಂಪೂರ್ಣ ದಾಖಲೆ ಸಮೇತ ಗೌರವವಾಗಿ ಬದುಕಲಿಕ್ಕೆ ಜನಗಳಿಗೆ ಶಕ್ತಿ ತುಂಬುವಂತಹ ಭೂ ಗ್ಯಾರಂಟಿ ಕಾರ್ಯಕ್ರಮ. ನಿಮಗೆ ಯೋಗ್ಯತೆ ಇರಲಿಲ್ಲ ಇದನ್ನ ಮಾಡೋದಕ್ಕೆ, ಯಾಕೆಂದ್ರೆ ಬಡವರು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಡವರ ಪರವಾಗಿದೆ ಅನ್ನೋದಕ್ಕೆ 100ಕ್ಕೆ 100 ಮನೆ ಬದುಕುವ ಮನೆಗೆ ಹಕ್ಕಿನ ದಾಖಲೆ ಕೊಡ್ತಕ್ಕಂಥ ಈ ಕಡತ ಇವತ್ತು ಜನಗಳ ಕೈಯಲ್ಲಿದೆಯಲ್ಲ, ಇದೇ ನಮ್ಮ ಕೆಲಸಕ್ಕೆ ಸಾಕ್ಷಿ. ಇದೇ ನಮ್ಮ ಕೆಲಸಕ್ಕೆ ಸಾಕ್ಷಿ. ಅವ್ರಿಗೋಸ್ಕರ ನಾವಿಲ್ಲಿ ಕೂತಿದ್ದೇವೆ. ಈ ಸೇವೆಯನ್ನ ಸಮರ್ಪಣೆ ಮಾಡೋದಕ್ಕೆ ಅವರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಿಮಗೆ ಯೋಗ್ಯತೆ ಇದ್ದಿದ್ರೆ ನೀವು ಮಾಡಿ ಮುಗಿಸ್ಬೇಕಾಗಿತ್ತು, ನೀವು ಮಾಡಲಿಲ್ಲ. ಇವತ್ತು ಈ ಜನಗಳ ಕಣ್ಣೀರು ಒರೆಸ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ನೆರವಿಗೆ ಬಂದಿದೆ. ಇದಕ್ಕೆ ಒಂದು ಅರ್ಜಿ ತಗೊಂಡಿಲ್ಲ, ಒಬ್ಬರು ಬಂದು ನಮ್ಮ ಕಚೇರಿಗೆ ಸುತ್ತಿಲ್ಲ. ನಮ್ಮ ಸರ್ಕಾರ ಅವರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡ್ತಾ ಇದ್ದೇವೆ. ಹಾಗೇನೆ ಪೋಡಿ ದುರಸ್ತು 50-60 ವರ್ಷ ಆದರೂ ಅವರಿಗೆ ಪೋಡಿ ಆಗಿಲ್ಲ, ಪಾಣಿ ಆಗಿಲ್ಲ. ಇವತ್ತು ಅವರಿಗೆ ನಾವೇ ಹೋಗಿ ಅವ್ರ ಜಮೀನಿಗೆ ಸರ್ವೆ ಮಾಡಿ ಸ್ಕೆಚ್ ಮಾಡಿಕೊಟ್ಟಿದ್ದೇವೆ. ಸರ್ವೆ ಸ್ಕೆಚ್ ಜೊತೆಗೆ ಟಿಪ್ಪಣಿ, ಅದಕ್ಕೆ ಬೇಕಾದಂತ ಆಕಾರ ಬಂದು ಹಾಗೂ ಅವೆಲ್ಲ ದಾಖಲೆಗಳನ್ನು ರೆಡಿ ಮಾಡಿ ಅದರ ಜೊತೆಗೆ ಅವರ ಹೆಸರಿಗೇನೆ ಪಾಣಿ RTC ಅನ್ನು ಕೂಡ ಮಾಡಿ ಎಲ್ಲ ದಾಖಲೆಗಳ ಸಮೇತ ಇವತ್ತು ಅವರಿಗೆ 50 ವರ್ಷದಿಂದ ಆಗದೇ ಇದ್ದಂತ ಕೆಲಸ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡಿಕೊಡ್ತಾ ಇದ್ದೇವೆ. ಇದು ಬಿಜೆಪಿಯವರಿದ್ದಾಗ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಸಾಮಾನ್ಯ ಜನಗಳ ನೋವು ಅವರಿಗೆ ಅರ್ಥ ಆಗೋದಿಲ್ಲ. ಇವತ್ತು ನಿಮ್ಮ ನೋವನ್ನು ಅರ್ಥ ಮಾಡಿಕೊಂಡು ನಿಮಗೆ ಈ ಕೆಲಸವನ್ನ ಮಾಡಿಕೊಡ್ತಾ ಇದ್ದೇವೆ. ಇದು ನಮ್ಮ ಸರ್ಕಾರದ ಭೂ ಗ್ಯಾರಂಟಿಯ ಭಾಗದಲ್ಲಿ ಜನಗಳಿಗೆ ಅವರ ಮನೆ ಜಮೀನಿಗೆ ಸಂಪೂರ್ಣ ಮಾಲೀಕತ್ವ ಕೊಟ್ಟು ಜನಗಳ ಜೀವನಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿ ಮಾಡ್ತಾ ಇರತಕ್ಕಂತ ಕೆಲಸ. ಇದಕ್ಕೆ ನಮ್ಗೆಲ್ಲ ಎಲ್ಲಾ ರೀತಿಯಲ್ಲಿ ಶಕ್ತಿಯನ್ನ ಕೊಟ್ಟಂತವರು ನಮ್ಮ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು. ಅವರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಇಲಾಖೆ ಅಧಿಕಾರಿಗಳು, ನಮ್ಮ ACS ಸೆಕ್ರೆಟರಿ ಅವರಿಂದ ಹಿಡಿದು ಒಂದು ವಿಲೇಜ್ ಅಕೌಂಟೆಂಟು, ಸರ್ವೇಯರು, ಗ್ರಾಮ ಸೇವಕರವರೆಗೆ ಅವರೆಲ್ಲರೂ ಕೂಡ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ನಾವಿದು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮ ಆಗಬೇಕಾದ್ರೆ ನನಗೆ ಬಹಳ ವೈಯಕ್ತಿಕವಾಗಿ ಮತ್ತು ನನಗೆ ಕಂದಾಯ ಸಚಿವನಾಗಿ ಬಹಳ ನನಗೆ ಎನ್ಕರೇಜ್ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ, ಅದು ತುಮಕೂರಲ್ಲಿ, ಬೇರೆ ಕಡೆ ಮಾಡಿದ್ಯಾ, ತುಮಕೂರಲ್ಲಿ ಮಾಡಲೇಬೇಕು ಅಂತ ನನಗೆ ಬಹಳ ಉತ್ತೇಜನವನ್ನ ಕೊಟ್ಟು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಂಡು ಯಶಸ್ವಿಯಾಗಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಮ್ಮ ಗೃಹ ಸಚಿವರು, ನಮ್ಮೆಲ್ಲರಿಗೂ ಮುಖಂಡರು ಅನ್ನೋದಕ್ಕಿಂತ ನಮ್ಮ ಮಾರ್ಗದರ್ಶಕರಾದಂತಹ ಹಾಗೂ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ G ಪರಮೇಶ್ವರ್ ಅವರು ಕಾರಣ. ಇಲ್ಲಿ ಅವರು, ನೀವು ಈ ಕಡೆ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದಾರೆ, ದಯವಿಟ್ಟು ಕಾರ್ಯಕ್ರಮ ಆದ್ಮೇಲೆ ಹೋಗಿ ನೋಡಿ. ತುಮಕೂರು ಜಿಲ್ಲೆ ಸಮಗ್ರ ಅಭಿವೃದ್ಧಿಯ ಚಿತ್ರಣವನ್ನ ಇಟ್ಕೊಂಡು ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಮಟ್ಟಕ್ಕೆ, ಬೆಂಗಳೂರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನುವಂತಹ ಕನಸನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಕೂಡ ರೂಪಿಸ್ತಾ ಇರತಕ್ಕಂಥವರು ಡಾಕ್ಟರ್ G ಪರಮೇಶ್ವರ್ ಅವರು. ಅವರಿಗೆ ನಾನು ಧನ್ಯವಾದವನ್ನ ಹೇಳಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು, DC ಅವರು, CEO ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಅಭಿನಂದನೆ ಮತ್ತು ಸಚಿವನಾಗಿ ಅವರಿಗೆ ಧನ್ಯವಾದ. ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು
ಯಶಸ್ವಿಯಾಗಿ ಮಾಡಿದ್ದಾರೆ. ಮಾನ್ಯ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಧನ್ಯವಾದ ಹೇಳಿ ನನ್ನ ಪ್ರಾಸ್ತಾವಿಕ ನುಡಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು.